ನಮಸ್ಕಾರ. K2 ಕನ್ನಡ ನ್ಯೂಸ್ಗೆ ಸ್ವಾಗತ. ವೀಕ್ಷಿಸಿ ಈ ದಿನದ ಸುದ್ದಿಗಳ ರೌಂಡ್ ಅಪ್. ರಾಯಚೂರು ನಗರ ಬ್ಲಾಕ್ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರನ್ನಾಗಿ ನೇಮಕ ಮಾಡಲು ಕಾರಣೀಭೂತರಾದ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರು, ಪದಾಧಿಕಾರಿಗಳು, ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ಹೃತ್ಪೂರ್ವಕ ಕೃತಜ್ಞತೆಗಳು. ಎನ್ ಶ್ರೀನಿವಾಸ ರೆಡ್ಡಿ, ಅಧ್ಯಕ್ಷರು, ರಾಯಚೂರು ನಗರ ಬ್ಲಾಕ್ ಕಾಂಗ್ರೆಸ್. ರಾಜ್ಯದಲ್ಲಿ ಇತ್ತೀಚೆಗೆ ನಡೆದ ಸಿಇಟಿ ಪರೀಕ್ಷೆ ವೇಳೆ ಜನಿವಾರ ತೆಗೆಸಿದ ಕುರಿತು ಮಂತ್ರಾಲಯದ ಶ್ರೀ ರಾಘವೇಂದ್ರ ಸ್ವಾಮಿ ಮಠದ ಪೀಠಾಧಿಪತಿ ಶ್ರೀ ಸುಬದೇಂದ್ರ ತೀರ್ಥರು ತೀವ್ರವಾಗಿ ಖಂಡಿಸಿದ್ದಾರೆ. ಜಿಲ್ಲೆಯ ಗಡಿಭಾಗ ಮಂತ್ರಾಲಯದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಶ್ರೀಗಳು, ಒಂದು ಧರ್ಮ ಮತ್ತು ಸಂಪ್ರದಾಯದ ಸಂಕೇತವಾಗಿರುವ ಜನಿವಾರ ತೆಗೆಸೋ ಕಾರ್ಯ ಮಾಡಿದ್ದು ಖಂಡನೀಯವಾಗಿದೆ. ಭಾರತದ ಪವಿತ್ರ ಸಂವಿಧಾನದಲ್ಲಿ ಅವರವರ ಸಂಪ್ರದಾಯ ಅನುಸರಿಸುವ ಅವಕಾಶ, ಅಧಿಕಾರ ಇದೆ. ಸಂವಿಧಾನದ ಬಗ್ಗೆ ಮಾತನಾಡುವುದು ಒಂದು ಕಡೆಯಾದರೆ ಅದನ್ನ ಹರಣ ಮಾಡುವುದು ಮತ್ತೊಂದು ಕಡೆ ಇದೆ. ಈ ದ್ವಂದ್ವ ನಿಲುವು ಅತ್ಯಂತ ಖಂಡನೀಯ. ಕೇವಲ ಬ್ರಾಹ್ಮಣ ಸಮುದಾಯ ಅಲ್ಲ, ಬೇರೆ ಯಾವುದೇ ಸಮುದಾಯ ಧರ್ಮದ ಬಗ್ಗೆ ಧರ್ಮ ವಿರೋಧಿ ಚಟುವಟಿಕೆ ಮಾಡುವುದು ಹೇಯ. ನಾವೆಲ್ಲ ಇದನ್ನ ಒಕ್ಕೊರಲಿಂದ ಖಂಡಿಸುತ್ತೇವೆ, ಪ್ರತಿಭಟಿಸುತ್ತೇವೆ ಎಂದರು. ಇದು ಪುನರಾವರ್ತನೆಯಾಗದಂತೆ ಸರ್ಕಾರ ಎಚ್ಚರಿಕೆ ವಹಿಸಬೇಕು. ವಿದ್ಯಾರ್ಥಿ ಭವಿಷ್ಯ ಹಾಳಾಗದೆ ಧರ್ಮಕ್ಕೆ ಚ್ಯುತಿ ಬಂದಿದೆ. ಸಚಿವರು, ಶಾಸಕರು ಇದನ್ನ ಸಂಪಡಿಸ್ತೀವಿ ಅನ್ನೋದು ಕಣ್ಣೀರೊರೆಸುವ ಮಾತು. ಧರ್ಮ ವಿರೋಧಿ ಕೆಲಸವನ್ನ ಖಂಡಿಸುತ್ತೇವೆ. ಇದು ಹೀಗೆ ಮುಂದುವರೆದರೆ ಸಮಸ್ತ ಹಿಂದೂ ಸಮಾಜ ಎಚ್ಚೆತ್ತು ಪ್ರತಿಭಟಿಸುತ್ತೇವೆ ಎಂದು ರಾಜ್ಯ ಸರ್ಕಾರಕ್ಕೆ ಎಚ್ಚರಿಸಿದರು. ಜನಪ್ರತಿನಿಧಿ, ಸಚಿವರು, ಮುಖ್ಯಮಂತ್ರಿಗಳು ಎಚ್ಚೆತ್ತುಕೊಂಡು ಇದಕ್ಕೆ ಸ್ಪಂದಿಸಿ ಇನ್ಮುಂದೆ ರಾಜ್ಯದಲ್ಲಿ ಧರ್ಮ ವಿರೋಧಿ ಚಟುವಟಿಕೆ ಆಗದಂತೆ ಮಾಡಬೇಕು, ನೋಡಿಕೊಳ್ಳಬೇಕು ಎಂದು ಆಗ್ರಹಿಸಿದರು. ಅದು ಹೇಯವಾಗಿರತಕ್ಕಂಥದ್ದು, ಇದು ಅಸಹ್ಯವಾಗಿರತಕ್ಕಂಥದ್ದು. ಇದನ್ನು ನಾವೆಲ್ಲರೂ ಕೂಡ ಒಕ್ಕರಳಿನಿಂದ ವಿರೋಧಿಸ್ತೇವೆ, ಖಂಡಿಸ್ತೇವೆ, ಪ್ರತಿಭಟಿಸ್ತೇವೆ ಮತ್ತು ಪುನರಾವರ್ತವಾಗದಂತೆ ಸರ್ಕಾರವು ಎಚ್ಚರ ವಹಿಸಬೇಕು. ಆ ವಿದ್ಯಾರ್ಥಿಯ ಭವಿಷ್ಯ ಹಾಳಾಗಿದೆ, ಧರ್ಮಕ್ಕೆ ಚ್ಯುತಿ ಬಂದಿದೆ. ಜೊತೆಯಲ್ಲಿ ನಂತರದಲ್ಲಿ ಎಲ್ಲಿಯೋ ಯಾರೋ ಶಾಸಕರು, ಮಂತ್ರಿಗಳೋ ಅವರನ್ನು ತಪ್ಪಾಯಿತು ಅಂತ ಕೇಳುವಂಥದ್ದು ಅಥವಾ ಅದನ್ನು ನಾವು ಸರಿಪಡಿಸ್ತೀವಿ ಅಂತ ಹೇಳುವಂಥದ್ದು, ಇದೆಲ್ಲ ಕಣ್ಣೋರಿಸುವ ಮಾತು. ಈ ಧರ್ಮ ವಿರೋಧವಾದಂತಹ ಎಲ್ಲ ವಿಚಾರಗಳನ್ನು ನಾವು ಅತ್ಯಂತ ತೀವ್ರವಾಗಿ ಖಂಡಿಸ್ತಾ ಇದ್ದೇವೆ. ಇದನ್ನು ಇದೇ ರೀತಿಯಾಗಿ ಮುಂದುವರೆದಲ್ಲಿ ಮುಂಬರುವ ದಿನಗಳಲ್ಲಿ ಸಮಸ್ತ ಹಿಂದೂ ಸಮಾಜವು ಎಚ್ಚೆತ್ತು ಸರಿಯಾದ ಒಂದು ಪ್ರತಿಭಟನೆಯನ್ನು ಮಾಡಿ ಧರ್ಮ ವಿರೋಧಿಗಳಾದಂಥವರಿಗೆ, ಧರ್ಮ ವಿರೋಧ ನೀತಿಗೆ ನಾವೆಲ್ಲರೂ ಕೂಡ ಒಕ್ಕರಳಿನಿಂದ ಜಾತ್ಯತೀತವಾಗಿ ನಾವೆಲ್ಲರೂ ಕೂಡ ಸ್ಪಂದಿಸಿ ವಿರೋಧಿಸ್ತೇವೆ ಎಂಬುದನ್ನು ಎಚ್ಚರಿಕೆಯನ್ನು ಕೂಡ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಈ ಮೂಲಕವಾಗಿ ನಾವು ತುಂಬ ಕಟುವಾಗಿ ನೀಡ್ತಾ ಇದ್ದೇವೆ. ಮತ್ತು ಯಾವುದೇ ಜನಪ್ರತಿನಿಧಿಗಳಾಗ್ಬೋದು, ಮಂತ್ರಿಗಳಾಗ್ಬೋದು, ಮುಖ್ಯಮಂತ್ರಿಗಳಾಗ್ಬೋದು, ಎಲ್ಲರೂ ಕೂಡ ಇದರ ಬಗ್ಗೆ ತೀವ್ರವಾಗಿ ಸ್ಪಂದಿಸಿ ಇನ್ನು ಮುಂದೆ ಧರ್ಮ ವಿರೋಧದ ಚಟುವಟಿಕೆ ನಮ್ಮ ರಾಜ್ಯದಲ್ಲಿ, ಯಾಕೆಂದರೆ ಸರ್ವ ಧರ್ಮಗಳ ಶಾಂತಿಯ ಹೂದೋಟ ನಮ್ಮ ಕರ್ನಾಟಕ ರಾಜ್ಯ. ಇಂತಹ ಕರ್ನಾಟಕ ರಾಜ್ಯದಲ್ಲೇ ಈ ತರಹದ ಧರ್ಮ ವಿರೋಧವಾದ ನೀತಿ ನಡೀತಾ ಇದೆ ಅಂತಂದರೆ ಇನ್ನೆಲ್ಲಿ ನಾವು ಧರ್ಮದ ಬಗ್ಗೆ ಅಥವಾ ಆಚಾರ ವಿಚಾರಗಳ ಬಗ್ಗೆ, ಸಂಪ್ರದಾಯಗಳ ಬಗ್ಗೆ, ಮನೋಭಾವಗಳ ಬಗ್ಗೆ, ಭಾವನೆಗಳ ಬಗ್ಗೆ, ವಿಶ್ವಾಸಗಳ ಬಗ್ಗೆ ನಾವು ಇನ್ನೆಲ್ಲಿ ಮೊರೆ ಹೋಗಬೇಕು ಅನ್ನುವಂತಹ ತೀವ್ರ ಆಂದೋಲನ ಮತ್ತು ಆಕ್ರೋಶ ನಮ್ಮ ಸಮಸ್ತ ಹಿಂದೂ ಸಮಾಜಕ್ಕೆ ಉಂಟಾಗಿದೆ. ಇದನ್ನು ಸರ್ಕಾರ ತೀವ್ರವಾಗಿ ಗಮನಿಸಿ ವಿದ್ಯಾರ್ಥಿಗೆ ಸೂಕ್ತವಾದ ನಷ್ಟವನ್ನು ಪರಿಹಾರ ಮಾಡಬೇಕು. ಜೊತೆಯಲ್ಲಿ ಇಡೀ ರಾಜ್ಯಾದ್ಯಂತ ಈ ತರಹದ ಬೇರೆ ಬೇರೆ ಅವರವರ ಧರ್ಮದವರು ಅವರವರ ಚಿಹ್ನೆಗಳನ್ನು ಮತ್ತು ಅವರವರ ಧರ್ಮಗಳನ್ನು ಪಾಲಿಸಿ ಬಂದಾಗ ಅವರಿಗೆ ಯಾವುದಕ್ಕೂ ಇಲ್ಲದೆ ಇರತಕ್ಕಂಥದ್ದು ವಿಪ್ರ ಸಮುದಾಯಕ್ಕೆ ಮಾತ್ರ ಈ ರೀತಿಯಾಗಿ ಮಾಡಿರುವಂಥದ್ದು ಕೂಡ ವಿಪ್ರ ಸಮುದಾಯಕ್ಕೆ ನಡೆದಂತಹ ತುಂಬ ಅನ್ಯಾಯ ಅಂತ ನಾವು ಇದನ್ನು ವಿರೋಧಿಸ್ತಾ ಇದ್ದೇವೆ. ಬೆಲೆ ಏರಿಕೆ ಸಾಮಾನ್ಯ ಮತ್ತು ಮಧ್ಯಮ ವರ್ಗದವರಿಗೆ ಹಾಗೂ ರಿಯಾಯಿತಿದಾರರಿಗೂ ಅನ್ವಯಿಸಿದೆ. ಇದರ ಪರಿಣಾಮ ಜನರ ಮೇಲೆ 70,000 ಕೋಟಿ ಹೊರೆ ಹೇರಿಸಲಾಗಿದೆ. ಪೆಟ್ರೋಲ್ ಮತ್ತು ಡೀಸೆಲ್ ಎರಡರ ಮೇಲೆ 32,000 ಕೋಟಿ ಅಂಬಾಕರಿ ಸುಂಕವನ್ನು ಹೆಚ್ಚಳ ಮಾಡಲಾಗಿದೆ ಎಂದು ಆರೋಪಿಸಿದರು. ಹಣ ದುಬಾರಿದಿಂದ ಈಗಾಗಲೇ ಜನರ ಜೀವನ ಕಷ್ಟದಲ್ಲಿದೆ. ಬೆಲೆ ಏರಿಕೆಯಿಂದ ಜನತೆಯ ಬದುಕು ಮತ್ತಷ್ಟು ಕಷ್ಟಕ್ಕೆ ಈಡಾಗಿದೆ. ತೈಲ ಮತ್ತು ಅನಿಲದ ಅಂತಾರಾಷ್ಟ್ರೀಯ ಬೆಲೆ ಕುಸಿತದ ಲಾಭವನ್ನು ಜನರಿಗೆ ಮಾಡುವ ಬದಲು ಸರ್ಕಾರ ಆ ಲಾಭವನ್ನು ತಾನು ಪಡೆದು
ಜನರಿಗೆ ಇಷ್ಟು ಹೆಚ್ಚುವರಿ ಬೆಲೆ ಏರಿಕೆಯ ಹೊರೆ ಹಾಕಲಾಗಿದೆ ಎಂದು ದೂರಿದರು. ವಿಶೇಷವಾಗಿ ಅಂಬಾಕರಿ ಸುಂಕದ ಹೆಸರಿನಲ್ಲಿ ಒಕ್ಕೂಟದ ತತ್ವಗಳನ್ನು ಗಾಳಿಗೆ ತೂರಿದೆ. ಇದು ಕೇಂದ್ರ ಸರ್ಕಾರ ಜನ ವಿರೋಧ ಧೋರಣೆಯಾಗಿದೆ. ಅದೇ ರೀತಿ ರಾಜ್ಯ ಸರ್ಕಾರ ಹಾಲಿನ ಬೆಲೆ ಏರಿಕೆ ಮಾಡಿ ಹಾಲು, ನೀರು, ವಿದ್ಯುತ್, ತ್ಯಾಜ್ಯ ವಿಲೇವಾರಿ ಮತ್ತಿತರ ನಾಗರಿಕ ಸೌಲಭ್ಯಗಳ ತೆರಿಗೆ ಹೆಚ್ಚಳ ಮಾಡಿದೆ. ಇದರಿಂದ ಕಾಂಗ್ರೆಸ್ ಮತ್ತು ಬಿಜೆಪಿ ಸರ್ಕಾರಗಳು ನವ ಉದಾರವಾದಿ ನೀತಿಗಳನ್ನು ವೇಗವಾಗಿ ಜಾರಿ ಮಾಡುವಲ್ಲಿ ಒಂದೇ ನಾಣ್ಯದ ಎರಡು ಮುಖಗಳಾಗಿವೆ ಎಂದು ಆರೋಪಿಸಿದರು. ಇದು ಜನ ವಿರೋಧಿ ಕ್ರಮಗಳನ್ನು ಜಾರಿಗೊಳಿಸುವಲ್ಲಿ ಬಿಜೆಪಿ ಸರ್ಕಾರ ಎರಡು ಪಕ್ಷಗಳು ಪರಸ್ಪರ ಬೆಲೆ ಏರಿಕೆಯ ಬಗ್ಗೆ ಕೆಸರಾಟದಲ್ಲಿ ತಲ್ಲೀನವಾಗಿದೆ. ಜಾತಿ ಜನಗಣತಿ ಅವೈಜ್ಞಾನಿಕ ತಿರಸ್ಕಾರದಿದ್ದರೆ ಹೋರಾಟ ಪಾಪರೆಡ್ಡಿ ಎಚ್ಚರಿಕೆ. ರಾಯಚೂರು ಏಪ್ರಿಲ್ 21 ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ರಾಜ್ಯ ಕಾಂಗ್ರೆಸ್ ಸರ್ಕಾರ ಜಾತಿ ಗಣತಿ ಮನೆ ಮನೆಗೆ ಸಮೀಕ್ಷೆ ನಡೆಸದೆ ಕೇವಲ ಬೆಂಗಳೂರಿನಲ್ಲಿ ಕೂತು ಸಿದ್ಧಪಡಿಸಿದ ಜಾತಿ ಗಣತಿ ತಿರಸ್ಕರಿಸಿ ಮರು ಜಾತಿ ಗಣತಿಯ ಮೂಲಕ ವಾಸ್ತವ ಅಂಕಿಅಂಶಗಳ ಸಂಗ್ರಹ ಮಾಡಬೇಕು, ಇಲ್ಲದಿದ್ದರೆ ಹೋರಾಟ ತೀವ್ರಗೊಳಿಸಲಾಗುತ್ತದೆ ಎಂದು ಮುನ್ನೂರು ಕಾಪು ಸಮಾಜದ ಹಿರಿಯ ಮುಖಂಡರು ಹಾಗೂ ಮಾಜಿ ಶಾಸಕರು ಎ ಪಾಪರೆಡ್ಡಿ ಅವರು ಎಚ್ಚರಿಸಿದರು. ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ, ರಾಜ್ಯ ಸರ್ಕಾರ ಜಾರಿಗೆ ತರುವ ಜಾತಿ ಸಮೀಕ್ಷೆ ಅವೈಜ್ಞಾನಿಕವಾಗಿದ್ದು, ಸಮೀಕ್ಷೆ ನಡೆಸದೆ ಜಿಲ್ಲೆಯಲ್ಲಿ 300 ಕಾಪು ಸಮಾಜ ಕೇವಲ 4280 ಜನಸಂಖ್ಯೆ ಹೊಂದಿದೆ ಎಂದು ಸುಳ್ಳು ವರದಿ ನೀಡಿರುವುದು ಸರಿಯಾದ ಕ್ರಮವಲ್ಲ. ಜಿಲ್ಲೆಯಲ್ಲಿ 300 ಕಾಪು ಸಮಾಜ ಅಂದಾಜು 70,000 ಜನಸಂಖ್ಯೆಯಲ್ಲಿ ಹೊಂದಿದೆ. ಆದರೆ ರಾಜ್ಯ ಸರ್ಕಾರ ಸಮೀಕ್ಷೆ ಇಲ್ಲದೆ ಸುಳ್ಳು ವರದಿ ನೀಡಿದೆ ಎಂದು ಅವರು ಆರೋಪಿಸಿದರು. ಹಣದುಬ್ಬರದಿಂದ ಈಗಾಗಲೇ ಜನರ ಜೀವನವು ಕಷ್ಟದಲ್ಲಿದೆ. ಬೆಲೆ ಏರಿಕೆಯಿಂದ ಜನತೆಯ ಬದುಕು ಮತ್ತಷ್ಟು ಸಂಕಷ್ಟಕ್ಕೆ ಈಡಾಗಲಿದೆ. ತೈಲ ಮತ್ತು ಅನಿಲ ಅಂತಾರಾಷ್ಟ್ರೀಯ ಬೆಲೆ ಕುಸಿತದ ಲಾಭವನ್ನು ಜನರಿಗೆ ಮಾಡುವ ಬದಲು ಸರ್ಕಾರವು ಆ ಲಾಭವನ್ನು ತಾನು ಪಡೆದು ಜನರಿಗೆ ಇನ್ನಷ್ಟು ಹೆಚ್ಚುವರಿ ಬೆಲೆ ಏರಿಕೆಯ ಹೊರೆಯನ್ನು ಹಾಕುತ್ತಿದೆ. ವಿಶೇಷವಾಗಿ ಅಬಕಾರಿ ಸುಂಕದ ಹೆಸರಿನಲ್ಲಿ ಒಕ್ಕೂಟದ ತತ್ವಗಳನ್ನು ಗಾಳಿಗೆ ತೂರಿದೆ. ಇದು ಕೇಂದ್ರ ಸರ್ಕಾರ ಜನವಿರೋಧಿ ಧೋರಣೆಯಾಗಿದೆ. ಅದೇ ರೀತಿ ರಾಜ್ಯ ಸರ್ಕಾರವು ಹಾಲಿನ ಬೆಲೆ ಏರಿಕೆಯನ್ನು ಮಾಡಿ ಹಾಲು, ನೀರು, ವಿದ್ಯುತ್, ತಾಜಾ ವಿಲೇವಾರಿ ಮತ್ತಿತರ ನಾಗರಿಕ ಸೌಲಭ್ಯಗಳ ತೆರಿಗೆಯನ್ನು ಹೆಚ್ಚಳ ಮಾಡಿದೆ. ಇದರಿಂದಾಗಿ ಕಾಂಗ್ರೆಸ್ ಬಿಜೆಪಿ ಸರ್ಕಾರಗಳು ನವ ಉದಾರವಾದಿ ನೀತಿಗಳ ತೆರಿಗೆಯನ್ನು ಹೆಚ್ಚಳ ಮಾಡಿದೆ. ಇದರಿಂದ ಕಾಂಗ್ರೆಸ್ ಮತ್ತು ಬಿಜೆಪಿ ಸರ್ಕಾರಗಳು ಉದಾರವಾದಿ ನೀತಿಗಳನ್ನು ವೇಗವಾಗಿ ಜಾರಿ ಮಾಡುವಲ್ಲಿ ಒಂದೇ ನಾಣ್ಯದ ಎರಡು ಮುಖಗಳಾಗಿವೆ. ಇದು ಜನವಿರೋಧಿ ತಲ್ಲೀನವಾಗಿದೆ ಮತ್ತು ಜನತೆಯ ಹಿತವನ್ನು ಮೂಲೆಗುಂಪು ಮಾಡುತ್ತಿವೆ. ಸಿಪಿಐಎಂ ರಾಯಚೂರು ಜಿಲ್ಲಾ ಸಮಿತಿ ಇದನ್ನು ತೀವ್ರ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ರಾಜ್ಯ ಕಾಂಗ್ರೆಸ್ ಸರ್ಕಾರ ಜಾತಿ ಗಣತಿ ಮನೆ ಮನೆಗೆ ಸಮೀಕ್ಷೆ ನಡೆಸದೆ ಕೇವಲ ಬೆಂಗಳೂರಿನಲ್ಲಿ ಕೂತು ಸಿದ್ಧಪಡಿಸಿದ ಜಾತಿ ಗಣತಿ ತಿರಸ್ಕರಿಸಿ ಮರು ಜಾತಿ ಗಣತಿಯ ಮೂಲಕ ವಾಸ್ತವ ಅಂಕಿಅಂಶಗಳ ಸಂಗ್ರಹ ಮಾಡಬೇಕು, ಇಲ್ಲದಿದ್ದರೆ ಹೋರಾಟ ತೀವ್ರಗೊಳಿಸಲಾಗುತ್ತದೆ ಎಂದು ಮುನ್ನೂರು ಕಾಪು ಸಮಾಜದ ಹಿರಿಯ ಮುಖಂಡರು ಹಾಗೂ ಮಾಜಿ ಶಾಸಕರು ಎ ಪಾಪರೆಡ್ಡಿ ಅವರು ಎಚ್ಚರಿಸಿದರು. ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ, ರಾಜ್ಯ ಸರ್ಕಾರ ಜಾರಿಗೆ ತರುವ ಜಾತಿ ಸಮೀಕ್ಷೆ ಅವೈಜ್ಞಾನಿಕವಾಗಿದ್ದು, ಸಮೀಕ್ಷೆ ನಡೆಸದೆ ಜಿಲ್ಲೆಯಲ್ಲಿ 300 ಕಾಪು ಸಮಾಜ ಕೇವಲ 4280 ಜನಸಂಖ್ಯೆ ಹೊಂದಿದೆ ಎಂದು ಸುಳ್ಳು ವರದಿ ನೀಡಿರುವುದು ಸರಿಯಾದ ಕ್ರಮವಲ್ಲ. ಜಿಲ್ಲೆಯಲ್ಲಿ 300 ಕಾಪು ಸಮಾಜ ಅಂದಾಜು 70,000 ಜನಸಂಖ್ಯೆಯಲ್ಲಿ ಹೊಂದಿದೆ. ಆದರೆ ರಾಜ್ಯ ಸರ್ಕಾರ ಸಮೀಕ್ಷೆ ಇಲ್ಲದೆ ಸುಳ್ಳು ವರದಿ ನೀಡಿದೆ ಎಂದು ಅವರು ಆರೋಪಿಸಿದರು. ರಾಯಚೂರು, ಯಾದಗಿರಿ ಹಾಗೂ ಬೀದರ್ ಜಿಲ್ಲೆಯಲ್ಲಿ 300 ಕಾಪು ಸಮಾಜ 2 ಲಕ್ಷ ಅಧಿಕ ಜನಸಂಖ್ಯೆಯನ್ನು ಹೊಂದಿದೆ. ಜಾತಿ ಗಣತಿ ಸಮೀಕ್ಷೆಯಲ್ಲಿ 300 ಕಾಪು ಸಮಾಜಕ್ಕೆ ತೀವ್ರ ಅನ್ಯಾಯ ಮಾಡಿದೆ ಎಂದರು. ಅದು ಜಾತಿ ಗಣತಿಯಲ್ಲ, ಬೆಂಗಳೂರಿನಲ್ಲಿ ಕೂತು ಸಿದ್ಧಪಡಿಸಿರುವುದು. ಸಿದ್ದರಾಮಯ್ಯ ಸರ್ಕಾರ ಜಾತಿ ಗಣತಿ ಸಂಪೂರ್ಣ ಸುಳ್ಳು ಎಂದು ಆರೋಪಿಸಿದರು. ಜಾತಿ ಗಣತಿ ರೆಡಿ ಮಾಡಿದೆ. ಇದು 2015ರಲ್ಲಿ ಅಂಕಿಅಂಶ ತಂದಿದೆ. ಆ ಅಂಕಿಅಂಶದಲ್ಲಿ 300 ಕಾಪು ಸಮಾಜನ ಇಡೀ ರಾಜ್ಯದಲ್ಲೇ 4,580 ತೋರಿಸ್ತಾ ಇದ್ದಾರೆ. ಅದೇ ಶುದ್ಧ ಸುಳ್ಳು. ನಾವು ರಾಯಚೂರು ನಗರದಲ್ಲೇ 40,000 50,000 ಇದ್ದೀವಿ. ಇಡೀ ಜಿಲ್ಲೆಯಲ್ಲಿ 75,000 ಜನಸಂಖ್ಯೆ ಇದ್ದೀವಿ. ಆದರೆ ಒಂದೇ ಜಿಲ್ಲೆಯಿಂದ ಅವರು ಇಡೀ ರಾಜ್ಯದಲ್ಲಿ 4,580 ತೋರಿಸ್ತಾ ಇದ್ದಾರೆ. ಆ ಕಾರಣದಿಂದ ಅದು ಶುದ್ಧ ಸುಳ್ಳು. ಆ ಒಂದು ಜಾತಿಗಣಿತ ನಾವು ಒಪ್ಪೋದಿಲ್ಲ. ಮತ್ತೊಂದು ಜಾತಿಗಣಿತ ಆಗಬೇಕು, ಮನೆ ಮನೆಗೆ ಬರಬೇಕು. ನಮ್ಮ ಮನೆಗಳಿಗೆ ಯಾರೂ ಬಂದಿಲ್ಲ, ಯಾರೂ ಕೇಳಿಲ್ಲ. ಆದರೆ 4,280 ತೋರಿಸ್ತಾ ಇದ್ದಾರೆ. ಈ ರಾಯಚೂರು ನಗರದಲ್ಲಿ ನಗರಸಭೆಯಲ್ಲಿ 7 ಜನ ನಗರಸಭೆ ಸದಸ್ಯರಿದ್ದೀವಿ, 8 ಜನ ಇದ್ದೀವಿ. ಯಾವಾಗಲೂ 5ಕ್ಕಿಂತ ಹೆಚ್ಚಿಗಿದ್ದೀವಿ. ಆದರೆ ತೋರಿಸೋದು 4,280. ನಾವು 5 ವಾರ್ಡ್ನಲ್ಲಿ ನಾವು ವಾಸ ಮಾಡ್ತಾ ಇದ್ದೀವಿ. ಅವರು ಸಂಪೂರ್ಣವಾದ 23, 24
25, 27, 28, 29 ಈ ಎಲ್ಲ ವಾರ್ಡ್ನಲ್ಲಿ ವಾಸವಾಗಿದ್ದೀವಿ. ಈಗ ನಗರಸಭಾ ಸದಸ್ಯರು ನಮ್ಮ ಮುನ್ನೂರು ಕಾಪ್ ಸಮಾಜ ಇದೆ. ಆ ಕಾರಣದಿಂದ ಏನು ಸರ್ಕಾರ ಏನು ಜಾತಿ ಗಣಿತ ಮಾಡಿದೆ ಅದು ಮನೆಯಲ್ಲಿ ಕುರಿತು ಪ್ರಿಪೇರ್ ಮಾಡಿದಂಥ ಒಂದು ಅಂಕಿಅಂಶ. ಅದು ವಾಸ್ತವವಾಗಿ ಯಾರ ಮನೆಗಳಿಗೂ ಹೋಗಿಲ್ಲ, ಯಾರ ಸಮಾಜವೂ ನೋಡಿಲ್ಲ. ನಮ್ಮ ಸಮಾಜ ಬಲೇಶ ಸಮಾಜ ಜೊತೆಗೆ ಬಲೇಶ ಸಮಾಜ 40 ಲಕ್ಷ ಜನಸಂಖ್ಯೆ ಹೆಚ್ಚು ಇಡೀ ಜಿಲ್ಲೆಯಲ್ಲಿ ಕರ್ನಾಟಕ ರಾಜ್ಯದಲ್ಲಿದೆ. ಆದರೆ ತೋರಿಸೋದು 10 ಲಕ್ಷ ಜನ. ಆ ಕಾರಣದಿಂದ ಈ ಒಂದು ಜಾತಿಗಂತೂ ಒಪ್ಪೋದಿಲ್ಲ. ನಿಮ್ಮದು ಟೋಟಲ್ ಎಷ್ಟಿದೆ? ನಮ್ಮ ಮುನ್ನೂರು ಕಾಪು ಸಮಾಜ 3 ಜಿಲ್ಲೆಯಲ್ಲಿ ಗುಲ್ಬರ್ಗ, ಬೀದರ್, ಯಾದಗಿರಿ, ರಾಯಚೂರು ಇದು 2 ಲಕ್ಷ ಜನಸಂಖ್ಯೆ ನಾವಿರ್ತೀವಿ. 300 ಕಾಪು 300 2 ಕಲಿತು 2 ಲಕ್ಷ ತೋರಿಸೋದಕ್ಕೆ ಈಗ 2 ಕಲಿತು 9,000 ತೋರಿಸಿದ್ದಾರೆ. ಆ ಕಾರಣದಿಂದ ಎದುರು ಒಪ್ಪೋದಿಲ್ಲ. 2ನೇ ತಾರೀಕು ಕಾಯ್ತಾ ಇದ್ದೀವಿ. 2ನೇ ತಾರೀಕು ಆದಮೇಲೆ ಸಂಪೂರ್ಣ ಎಜುಕೇಷನ್ ಮಾಡುವಂಥ ವ್ಯವಸ್ಥೆ, ಸ್ಟ್ರೈಕ್ ಮಾಡುವಂಥ ವ್ಯವಸ್ಥೆ ಸರ್ಕಾರ ಈ ವರದಿ ವಾಪಸ್ ತಗೊಳ್ಳೋಬೇಕಾಗಿ ನಮ್ಮ ಹೊರಟಿರ್ತದೆ.